ನಿನ್ನೆ ನಡೆದ ಪಿಬಿಕೆಎಸ್ ಮತ್ತು ಸಿಎಸ್ಕೆ ನಡುವಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ತವರಿನಲ್ಲೇ ಬಗ್ಗುಬಡಿದು ಭರ್ಜರಿ ಜಯ ಸಾಧಿಸಿದೆ ಪಂಜಾಬ್ ತಂಡ. ಈ ಗೆಲುವಿನ ಮೂಲಕ ಪಂಜಾಬ್ ಐಪಿಎಲ್ ಸೀಸನ್ 19ರ ಎರಡನೇ ಗೆಲುವನ್ನ ದಾಖಲಿಸಿದಂತಾಗಿದ್ದು ಪಾಯಿಂಟ್ಸ್ ಟೇಬಲ್ನಲ್ಲೂ ಕೂಡ ಮೊದಲ ಸ್ಥಾನಕ್ಕೇರಿದೆ. ಇನ್ನು ನಿನ್ನೆಯ ಪಂದ್ಯದ ಹೈಲೈಟ್ಸ್ ಅನ್ನು ನೋಡೋದಾದ್ರೆ, ಕಳೆದ ಸೀಸನ್ನ ಬ್ಯಾಡ್ ಲಕ್ ಸಿಎಸ್ಕೆಗೆ ಈ ಬಾರಿಯೂ ಕೂಡ ಮುಂದುವರಿತಿದೆಯಾ ಅನ್ನೋ ಡೌಟ್ ಶುರುವಾಗಿದೆ. ಯಾಕಂದ್ರೆ ಆರ್ಆರ್ ವಿರುದ್ಧದ ಮೊದಲ ಮ್ಯಾಚ್ನಲ್ಲಿ ಹೀನಾಯ ಸೋಲು ಕಂಡಿದ್ದ ಸಿಎಸ್ಕೆ ಎರಡನೇ ಪಂದ್ಯವನ್ನ ಗೆಲ್ಲಲೇಬೇಕು ಅಂತ ಪಣತೊಟ್ಟು ನಿನ್ನೆ ಅಖಾಡಕ್ಕಿಳಿದಿತ್ತು. ಆದರೆ ನಿನ್ನೆಯೂ ಸೋಲಿನ ಕಹಿ ಸಿಕ್ತು. ಟಾಸ್ ಸೋತ ಚೆನ್ನೈ ಸೂಪರ್ ಕಿಂಗ್ಸ್ ಮೊದಲು ಬ್ಯಾಟ್ ಮಾಡಿ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 209 ರನ್ಗಳನ್ನು ಸೇರಿಸಿತು. ನಿನ್ನೆಯೂ ಕೂಡ ಸಂಜು ಸ್ಯಾಮ್ಸನ್ ಅವರ ಬ್ಯಾಟ್ನಿಂದ ರನ್ ಬರಲೇ ಇಲ್ಲ. ಕೇವಲ 7 ರನ್ ಸಿಡಿಸಿ ಸಂಜು ಸ್ಯಾಮ್ಸನ್ ವಿಕೆಟ್ ಒಪ್ಪಿಸಿದ್ರು. ಇನ್ನು ನಿನ್ನೆ ಆಯುಷ್ ಮಾತ್ರೆ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಅವರ ಬ್ಯಾಟ್ನಿಂದ 73 ರನ್ ಬಂದ್ವು. ಶಿವಂ ದುಬೆ 45, ಸರ್ಫರಾಜ್ ಖಾನ್ 32 ರನ್ ಸಿಡಿಸಿ ತಂಡಕ್ಕೆ ಆಧಾರವಾದ್ರು. ಈ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ 18.4 ಓವರ್ಗಳಲ್ಲೇ 5 ವಿಕೆಟ್ ನಷ್ಟಕ್ಕೆ 210 ರನ್ ಸೇರಿಸಿ ಜಯ ದಾಖಲಿಸಿತು. ಪಂಜಾಬ್ ಕಿಂಗ್ಸ್ ತಂಡದ ಪರ ಹಲವು ಆಟಗಾರರು ನಿನ್ನೆ ಉತ್ತಮ ಪ್ರದರ್ಶನವನ್ನ ನೀಡಿದ್ರು. ಹೌದು, ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ನಿನ್ನೆ ಜವಾಬ್ದಾರಿಯುತ ಬ್ಯಾಟಿಂಗ್ ಮಾಡಿದ್ರು. 29 ಎಸೆತಗಳಲ್ಲಿ 4 ಬೌಂಡ್ರಿ 3 ಸಿಕ್ಸರ್ನೊಂದಿಗೆ 50 ರನ್ ಸಿಡಿಸಿ ತಂಡಕ್ಕೆ ಆಧಾರವಾದ್ರು. ಇನ್ನು 24 ವರ್ಷದ ಪ್ರಿಯಾಂಶ್ ಆರ್ಯ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದು ಮೊದಲ ಎಸೆತದಿಂದಲೇ ಆಕ್ರಮಣಕಾರಿ ಬ್ಯಾಟ್ ಮಾಡಿ ಅಬ್ಬರಿಸಿದ್ರು. ಇವರು ಜಸ್ಟ್ 11 ಎಸೆತಗಳಲ್ಲಿ 39 ರನ್ ಬಾರಿಸಿದ್ರು. ಇದರಲ್ಲಿ 3 ಬೌಂಡ್ರಿ ಮತ್ತು 4 ಸಿಕ್ಸರ್ ಸೇರಿದ್ವು. ಹಾಗೆಯೇ ಪಂಜಾಬ್ ಕಿಂಗ್ಸ್ ಪರ ಪ್ರಭು ಸಿಮ್ರನ್ ಸಿಂಗ್ 34 ಎಸೆತಗಳಲ್ಲಿ 43 ರನ್ ಸಿಡಿಸಿದ್ರೆ, ಕಾನೆಲಿ 22 ಎಸೆತಗಳಲ್ಲಿ 36 ರನ್ ಬಾರಿಸಿದ್ರು. ವದೇರಾ 9 ಎಸೆತಗಳಲ್ಲಿ 10 ರನ್ ಸಿಡಿಸಿದ್ರು. ಹೀಗೆ ನಿನ್ನೆ ಪಂಜಾಬ್ ಕಿಂಗ್ಸ್ ತಂಡದ ಆಟಗಾರರು ಉತ್ತಮ ಪ್ರದರ್ಶನವನ್ನ ನೀಡುವ ಮೂಲಕ ಗೆಲುವಿನ ನಗೆ ಬೀರಿದ್ರು.